ಇವಾಗ ಏನಪ್ಪ ಅಂತಂದ್ರೆ ನಾಟಿ ಕೋಳಿದು ಬರುವಂಥ ಆದಾಯ ಹೇಳ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ನಾಟಿ ಕೋಳಿಲಿ ಆದಾಯ ಮಾಡ್ತೀನಿ ಅಂತ ಡಿಪಾರ್ಟ್ಮೆಂಟಿಗೆ ಬಂದರೆ, ಆದರೆ ಈಗ ನಾಟಿ ಕೋಳಿ ಫಾರಮ್ ಮಾಡಬೇಕು ಅಥವಾ ಅಪ್ಪಟ ಪ್ಯೂರ್ ನಾಟಿ ಕೋಳಿಗಳು ಮಾಡಬೇಕು ಅಂತ ಏನಾದರೂ ನೀವು ಡಿಪಾರ್ಟ್ಮೆಂಟಿಗೆ ಬಂದಾಗ ನಿಮಗೆ ಆಗುವಂಥ ಆದಾಯಗಳು ಮತ್ತು ನಷ್ಟಗಳನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಬಿಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಫಸ್ಟು ಹೇಳುವಂಥ ಮಾಹಿತಿ ಏನಪ್ಪ ಅಂತಂದರೆ, ಇವಾಗ ನೀವು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಎಲ್ಲಾದರೂ ವೀಡಿಯೋ ನೋಡ್ಕೊಂಬಂದು ಫಾರಮ್ ಮಾಡ್ತೀನಿ ಅಂತ ಇದ್ದರೆ, ಅಂದರೆ ಇವಾಗ ಫಸ್ಟು ನೀವೇನಾದರೂ ನೋಡ್ಕೊಂಬಂದು ಇದು ಏನಪ್ಪ ಅಂತಂದರೆ ಈಗ ಇದು ಫಾರಮ್ ಮಾಡ್ತೀನಿ ಅಥವಾ ನಾಟಿ ಕೋಳಿ ಫಾರಮ್ ಮಾಡ್ತೀನಿ ಅಂತ ಏನಾದರೂ ಅಂದ್ಕೊಂಡಿದ್ರೆ ಫಸ್ಟು ಆ ಥರದವರು ನಾಟಿ ಕೋಳಿ ಫಾರಮ್ನೇ ಮಾಡಬೇಡಿ. ಯಾಕೆ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಫಸ್ಟು ತಿಂಗ್ ನೀವು ಯೋಚನೆ ಮಾಡಬೇಕಾಗಿರೋದೇನು ಅಂತಂದರೆ, ಇವಾಗ ಒಂದು ತಿಂಗಳು 2 ಲಕ್ಷ ಸಂಪಾದನೆ ಮಾಡ್ಬೋದು, ಒಂದು ತಿಂಗಳು 3 ಲಕ್ಷ ಸಂಪಾದನೆ ಮಾಡ್ಬೋದು, ಮತ್ತು ಅಷ್ಟು ಸಂಪಾದನೆ ಮಾಡ್ಬೋದು, ಇಷ್ಟು ಸಂಪಾದನೆ ಮಾಡ್ಬೋದು ಅಂತ ಈ ಎಲ್ಲ ಹೇಳ್ತಾರೆ ಹೊರತು ಆನೆಸ್ಟಾಗಿ ಅವ್ರು ಸಂಪಾದನೆ ಮಾಡ್ತಾ ಇರಲ್ಲ. ಅಂದರೆ ಅವ್ರು ಮಾಡೋದು ಎಂತಕ್ಕಪ್ಪ ಅಂತಂದರೆ, ಇವಾಗ ಫೇಸ್ಬುಕ್ ಕಡೆಯಿಂದ ಅರ್ನಿಂಗ್ ಬರ್ತಾ ಇರುತ್ತೆ, ಇಲ್ಲ ಯೂಟ್ಯೂಬ್ ಕಡೆಯಿಂದ ಅರ್ನಿಂಗ್ ಬರ್ತಾ ಇರುತ್ತೆ, ಇಲ್ಲ ಚಾನಲ್ ಪ್ರಮೋಷನ್ಸ್ ಆಗಿರುತ್ತೆ, ಇಲ್ಲ ಅಂತಂದರೆ ಅವ್ರು ಫಾರಮ್ ಪ್ರಮೋಷನ್ಸ್ ಆಗಿರುತ್ತೆ. ಅಂದರೆ ನೀವು ಒಂದು ಸ್ವಲ್ಪ ಜನ ಬಂದು ಅಲ್ಲಿ ವಿಸಿಟ್ ಮಾಡಲಿ ಅಂತ ಅಷ್ಟಕ್ಕಾಗಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ಅದನ್ನು ನೋಡ್ತಾ ಇದ್ದರೆ ಫಸ್ಟು ಅದನ್ನು ತಲೆಯಿಂದ ತೆಗ್ದಾಕ್ಬಿಡಿ ಅಂತಂದಾಗ ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ತಿಳ್ಕೊಳ್ದಂತೆ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ತಿಳ್ಕೊಳ್ದಂತೆ ಮಾಡಿಬಿಟ್ಟು ನೀವೇ ಲಾಸ್ ಆಯಿತು ಅಂದರೆ ನೀವೇ ನೇರ ಹೊಣೆ ವಿನಃ ಇನ್ಯಾರೂ ಹೊಣೆ ಆಗೋಲ್ಲ. ಆಮೇಲೆ ಇನ್ನೊಂದೇನು ಅಂತಂದರೆ, ತುಂಬ ಜನ ಇನ್ನೂ ಫಸ್ಟು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಮಾಡುವಂಥ ಕೆಲಸಗಳೇನು, ಇವಾಗ ಹಳ್ಳಿಗಳ ಕಡೆ ಕೋಳಿ ಹುಡುಕಿರ್ತೀರ, ಪ್ಯೂರ್ ನಾಟಿ ಕೋಳಿಗಳು ಬಂದು ಕೆಜಿ 500 ರಿಂದ 600 ರೂಪಾಯಿ ಹೋಗ್ತಾಯಿದೆ. ಅಂದರೆ 450 ರಿಂದ 600 ರೂಪಾಯಿವರೆಗೂ ಕೊಡ್ತಿದ್ದಾರೆ. ನಿಮಗೆ ಸಡನ್ಲಿ ಕೋಳಿಗಳು ಸಿಗೋಲ್ಲ. ಅಂದರೆ ಇವಾಗ ನಿಮಗೆ ಸಡನ್ಲಿ ಕೋಳಿಗಳು ಸಿಗೋಲ್ಲ ಅಂದಾಗ ನೀವು ಮಾಡೋ ತಪ್ಪುಗಳೇನು ಅಂತಂದರೆ, ಇವಾಗೆಲ್ಲ ರೋಡ್ ಸೈಡಲ್ಲಿ ತಮಿಳ್ನಾಡವ್ರು ಕೋಳಿ ಮಾರ್ತಾ ಇರ್ತಾರೆ, ಇಲ್ಲಾಂದರೆ ಎಲ್ಲಾದರೂ ಒಂದು ಕಡೆ ಕೋಳಿಗಳು ಮಾರ್ತಾ ಇರ್ತಾರೆ, ಇಲ್ಲ ಅಂತಂದರೆ ಯಾರೋ ಒಬ್ಬ ತೊಗೊಂಡು ಅವ್ರ ಹತ್ರ ತೊಗೊಂಡು ನಿಮಗೆ ಸೇಲ್ ಮಾಡ್ತಾ ಇರ್ತಾನೆ. ಅಂದರೆ ಇವಾಗ ಮಧ್ಯವರ್ತಿಯಿಂದ ಇನ್ನೊಬ್ಬ ಮಧ್ಯವರ್ತಿ ಅಂತಂದರೆ ಯಾವ ಥರನಪ್ಪ ಅಂತಂದರೆ, ಈಗ ನನ್ನ ಹತ್ರ ತೊಗೊಂಡು ನಿಮ್ಮ ಹತ್ರ ಈಗ ಅವನೊಂದು ತಿಂಗಳು ಇಲ್ಲಾಂದ್ರೆ 15 ದಿನ ತಗೊಂಡು ಆಮೇಲೆ ಸೇಲ್ ಮಾಡೋ ಥರ ಅದು ಕೊಡ್ತಾನೆ. ಬಟ್ ನಿಮ್ಮ ಹತ್ರ ಅದು ಉಳಿಯಲ್ಲ. ಅಂತಂದರೆ ಉಳಿದೇ ಹೋದಾಗ ಏನು ಅನ್ನಿಸ್ತದೆ ನಿಮಗೆ ಅಂತಂದರೆ, ನಾಟಿ ಕೋಳಿ ಫಾರಮ್ ಮಾಡೋದೇ ಫೇಕು, ಇಲ್ಲೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ, ಮತ್ತು ಇದೆಲ್ಲ ತುಂಬ ಜನ ಪ್ರಾಬ್ಲಮ್ಸ್ ಅನುಭವಿಸ್ತೀರಾ. ಇದು ಫಸ್ಟ್ ವಿಡಿಯೋ ಆದರೆ 2ನೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್.